ಜಗದ್ಗುರು ಶಿವಪುತ್ರ ಭಜನ್ ಅವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರಿಗೆ ಧನ್ಯವಾದಗಳನ್ನು ಹೇಳಿ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯರಾಮದಲ್ಲಿ ಬೆಳೆಸುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವ ಸ್ವರೂಪಿಗಳಲ್ಲಿ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಸೇವೆಯಲ್ಲಿ ಅನುಭವ ಸಾರದೊಳಗೆ ಎರಡನೇ ಸಂಧಿಯಲ್ಲಿ ಈಶ್ವರನ ಸ್ವರೂಪವನ್ನ ಅವನ ಸರ್ವಜ್ಞತ್ವಾದಿಗಳನ್ನ ಹೇಳಿ ಈಗ ಜೀವನ ಸ್ವರೂಪವನ್ನ ಹೇಳಕತ್ತ ಒಂದೇ ಒಂದು ಚೈತನ್ಯ ಮಲಿನ ಸತ್ವಗುಣವುಳ್ಳ ಅವಿದ್ಯೆ ಅಥವಾ ಪ್ರಕೃತಿಯ ಕಾರ್ಯವಾದಂತ ಅಹಂಕಾರದಲ್ಲಿ ತಾದಾತ್ಮ್ಯ ಭಾವವುಳ್ಳವನ ಅಂದ್ರೆ ಒಂದೇ ಒಂದು ಚೈತನ್ಯ ಅಹಂಕಾರದಲ್ಲಿ ತಾದಾತ್ಮ್ಯ ಭಾವನೆ ಆಯ್ತಂದ್ರ ಅನ್ಯೋನ್ಯ ಅಧ್ಯಾಸ ಅನ್ನುವಂತದ್ದು ಆಯ್ತು ಅಂತಂದ್ರ ಅವಾಗ ಜೀವ ಅಂತ ಹೆಸರು ಕರೆಸುವಂತಾನ. ಆ ಜೀವ ಅವ ಸ್ವರೂಪತ ಆತ್ಮರೂಪದಿಂದ ಶುದ್ಧ ಚೈತನ್ಯ ಇದ್ರೂ ಕೂಡ ಅಹಂಕಾರದಲ್ಲಿ ಅನ್ಯೋನ್ಯ ಅಧ್ಯಾಸ ಆಗಿರೋದ್ರಿಂದ ಅಹಂಕಾರದ ಗುಣಗಳು ಅವನಲ್ಲಿ ಕೂಡ ಅಧ್ಯಾಸ ಆಗ್ತಾವ. ಅದಕ್ಕೆ ಅದು ಕರ್ತೃ ಭೋಕ್ತೃತ್ವ ಮೊದಲಾದ ಗುಣ ವಿಶೇಷದ ಹಮ್ಮಿನಲ್ಲಿ ಧರಿಸಿ ತದ್ಧರ್ಮವು ಅಂತುದರಿಂದ ಜೀವ ನೆನೆಸುವುದು ಅಂತ ಇನ್ನೇ ಹೇಳಾಕತ್ತಿದ್ದಾರೆ 4ನೇ ನುಡಿಯನ್ನು. ಅಹಂಕಾರದಲ್ಲಿ ಅದು ಕರ್ತೃತ್ವ ಭೋಕ್ತೃತ್ವ ಅನ್ನುವಂತಹದ್ದು ಧರ್ಮಗಳು ಅಹಂಕಾರದಲ್ಲಿ ಇರ್ತಾವ. ಅವು ಎರಡು ಆತ್ಮನಲ್ಲಿ ಅಧ್ಯಾಸ ಆಗ್ತವೆ. ಆತ್ಮನ ಸದ್ರೂಪ ಚಿದ್ರೂಪ ಮೊದಲಾದವುಗಳು ಅನಾತ್ಮವಾದ ಅಹಂಕಾರದಲ್ಲಿ ಅಧ್ಯಾಸ ಆಗ್ತವೆ. ಹಿಂಗ ಪರಸ್ಪರದಲ್ಲಿ ಅಧ್ಯಾಸ ಮೂಲಕವಾಗಿ ಅಲ್ಲಿ ಏನಾಗ್ತದ ಅಂತಂದ್ರೆ ನಾ ಕರ್ತ ನಾ ಭೋಗ್ತಾ ಇದ್ದೀನಿ, ನಾ ಸುಖಿ ದುಃಖಿ ಮೊದಲಾದವುಗಳಿಂದ ಕೂಡ್ಕೊಂಡು ಹಿಂಗ ಧರ್ಮ 9 ಗುಣಗಳು ಅಂದ್ರ ರಾಗ ದ್ವೇಷ ಧರ್ಮ ಅಧರ್ಮ ಆಮೇಲೆ ಇಚ್ಛಾ ಇದು ಸುಖ ದುಃಖ ಪ್ರಯತ್ನ ಭಾವನೆ ಇವೆಲ್ಲವೂ ಕೂಡ ಆ ಆತ್ಮನಲ್ಲಿ ಅಧ್ಯಾಸ ಮೂಲಕವಾಗಿ ತೋರ್ತಾವ. ಅವಾಗ ಜೀವ ಅಂತ ಹೇಳಿಸ್ಕೊಳ್ತಾವ. ಇಲ್ಲಿ ಮುಂದೆ ಏನ್ ಪ್ರಶ್ನೆ ಮಾಡ್ತಾನಂದ್ರ ಶಿಷ್ಯನಾದಂತಮ್ಮ ಕರ್ತೃತ್ವಾದಿಗಳು ಅಹಂಕಾರದ ಧರ್ಮಗಳಲ್ಲಕ್ಕಿಂತ ಆತ್ಮನ ಧರ್ಮ ಅದಾವ ಅಂತ ಹೇಳ್ರಲ್ಲ, ಯಾಕೆ ಹೇಳ್ಬಾರ್ದು? ಅದ್ ಯಾಕಂದ್ರ ಅಹಂಕಾರವೂ ಕೂಡ ಚೈತನ್ಯದ ಸಹಾಯವಿಲ್ಲದೆ ಅಲ್ಲಿ ಅದು ಸ್ವತಃ ಯಾವ ಕೆಲಸವನ್ನ ಯಾವುದನ್ನ ಕ್ರಿಯೆಗಳನ್ನ ಮಾಡುವುದಿಲ್ಲ, ಸಂಭವಿಸುವುದಿಲ್ಲ. ಅದಕ್ಕ ಕರ್ತೃತ್ವಾದಿಗಳು ಅಹಂಕಾರ ಧರ್ಮ ಅಂತ ಹೇಳುವಲ್ಲಿ ಆತ್ಮನ ಧರ್ಮ ಅಂತ ಹೇಳ್ರಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ, ಸಮಾಧಾನ ಹೇಳ್ತಾರೆ, ನೀ ಕೇಳೋ ಪ್ರಶ್ನೆ ಸರಿಯಲ್ಲ. ಅಹಂಕಾರ ಆ ಕರ್ತೃತ್ವಾದಿಗಳು ಅಹಂಕಾರ ಧರ್ಮದ ಅದು ಆತ್ಮ ಧರ್ಮಗಳಲ್ಲ. ಯಾಕ ಅಂತಂದ್ರ ಆ ಕರ್ತೃತ್ವಾದಿಗಳು ಕರ್ತೃತ್ವ ಭೋಕ್ತೃತ್ವ ಇವು ಎರಡೂ ಕೂಡ ಎರಡು ಅವಸ್ಥೆಯೊಳಗೆ ಮಾತ್ರ ತೋರ್ತಾವ. ಕರ್ತೃತ್ವ ಭೋಕ್ತೃತ್ವ ಸುಖಿ ದುಃಖಿ ಅನ್ನುವಂಥ ಭಾವನೆಗಳು 2 ಅವಸ್ಥೆಯೊಳಗೆ ತೋರ್ತಾವ. ಒಂದು ಜಾಗೃತ ಅವಸ್ಥೆ ಮತ್ತು ಇನ್ನೊಂದು ಸ್ವಪ್ನಾವಸ್ಥೆಯೊಳಗೆ ತೋರ್ತಾವ. ಒಂದ್ ವೇಳೆ ಆತ್ಮ ಧರ್ಮ ಆಗಿದ್ರೆ ಇವು ಸುಸುಪ್ತ ಅವಸ್ಥೆಯೊಳಗೆ ತೋರ್ಗಲ್ ನೋಡಿ. ಸುಸುಪ್ತ ಅವಸ್ಥೆಯೊಳಗ ಅಹಂಕಾರ ಅನ್ನುವಂಥದ್ದು ಅವಿದ್ಯೆಯೊಳಗೆ ಲಯ ಆಗ್ತದೆ. ಇಂದ್ರಿಯ ಸಹಿತವಾಗಿ ಅಹಂಕಾರ ಆ ಅವಿದ್ಯೆಯೊಳಗೆ ಲಯ ಆಗ್ತದ. ಅದಕ್ಕ ಅಲ್ಲಿ ಲಯ ಆದಾಗ ಅದ್ರ ಧರ್ಮಗಳು ಕೂಡ ಪ್ರತೀತಿ ಆಗುದಿಲ್ಲ. ನಾವ್ ಒಂದ್ ವೇಳೆ ಆತ್ಮನ ಧರ್ಮವೇ ನೀವು ಕರ್ತೃತ್ವ ಭೋಕ್ತೃತ್ವ ಅಂದಿದ್ರ ಇವು ಜಾಗ್ರ ಸ್ವಪ್ನದಲ್ಲಿ ತೋರಿದಂತೆ ಸುಸುಪ್ತ ಅವಸ್ಥೆಯೊಳಗೆ ತೋರ್ಬೇಕಾಗಿತ್ತು. ಯಾಕಂದ್ರ ಸುಸುಪ್ತ ಅವಸ್ಥೆಯೊಳಗೆ ಚೇತನ ಇದ್ದೇ ಇದೆ. ಅವನ ಧರ್ಮ ಆಗಿದ್ರ ಸುಸುಪ್ತ ಅವಸ್ಥೆಯಲ್ಲಿಯೂ ಕೂಡ ಇವು ಕರ್ತೃತ್ವಾದಿಗಳು ತೋರ್ಬೇಕಾಗಿತ್ತು. ಅದು ತೋರಂಗಿಲ್ಲ. ಅಂದ್ರ ಆತ್ಮನ ಧರ್ಮ ಅಲ್ಲ, ಅಹಂಕಾರ ಧರ್ಮ ಅದ. ಅಹಂಕಾರ 2 ಅವಸ್ಥೆಯೊಳಗೆ ಇರ್ತದೆ, 3ನೇ ಅವಸ್ಥೆಯೊಳಗೆ ಇರುವುದಿಲ್ಲ.
ಆದ್ದರಿಂದ ಕರ್ತೃತ್ವಾದಿಗಳು ಅಹಂಕಾರ ಧರ್ಮವೇ ಹೊರತು ಆತ್ಮನ ಧರ್ಮ ಅಲ್ಲ. ಮತ್ತು ಸಮಾಧಿ ಅವಸ್ಥೆಯೊಳಗನು ಅಹಂಕಾರ ಇರಂಗಿಲ್ಲ, ಅಲ್ಲಿನೂ ಪ್ರತೀತಿ ಆಗುವುದಿಲ್ಲ ಅಂತ ಈ ರೀತಿಯಾಗಿ ಅಲ್ಲಿ ಹೇಳಿದ್ರು. ಒಂದ್ ವೇಳೆ ಕರ್ತೃತ್ವಾದಿಗಳು ಆತ್ಮನ ಧರ್ಮಗಳೇ ಅಂತ ಅಂದಿದ್ರ ಯಾರು ಮೋಕ್ಷದ ಅಪೇಕ್ಷೆಯನ್ನ ಮಾಡ್ತಿದ್ದಿಲ್ಲ. ಮೋಕ್ಷದ ಅಪೇಕ್ಷೆಯನ್ನ ಯಾರು ಮಾಡ್ತಿದ್ದಿಲ್ಲ. ಆತ್ಮನ ಧರ್ಮಗಳೇ ಕರ್ತೃತ್ವ ಭೋಕ್ತೃತ್ವ ಆಗಿದ್ದಾರೆ. ಯಾಕಂದ್ರ ಕರ್ತೃತ್ವ ಭೋಕ್ತೃತ್ವ ಇವು ತೋರುವುದೇ ಸಂಸಾರ. ಕರ್ತೃತ್ವ ಭೋಕ್ತೃತ್ವ ನಾ ಕರ್ತ ಭೋಕ್ತ ಅಂತ ಅನ್ನೋದು ಏನೈತಲ್ಲ ಅದೇ ಸಂಸಾರ. ಮೋಕ್ಷ ಅಂತಂದ್ರ ಈ ಕರ್ತೃತ್ವ ಭೋಕ್ತೃತ್ವಾದಿಗಳು ಆತ್ಮ ಸ್ವರೂಪನಾದ ನನಗೆ ಇಲ್ಲ, ನಾನು ಅಸಂಗನಾಗಿದ್ದೇನೆ ತಿಳಿದು ಆ ಸ್ಥಿತಿಯಾಗಿರುವುದೇ ಮೋಕ್ಷದ ಸ್ವರೂಪ. ಒಂದು ವೇಳೆ ಆತ್ಮನ ಸ್ವರೂಪವೇ ಕರ್ತೃತ್ವಾದಿಗಳಾಗಿದ್ರ ಯಾರು ಮೋಕ್ಷವನ್ನ ಯಾಕೆ ಅಪೇಕ್ಷೆ ಮಾಡ್ತಿದ್ದಿಲ್ಲ, ಪ್ರಯತ್ನ ಮಾಡ್ತಿದ್ದಿಲ್ಲ. ಯಾಕಂದ್ರ ಅವ್ರಿಗೆ ಗೊತ್ತಿತ್ತು ಆತ್ಮನ ಧರ್ಮಗಳೇ ಆದ್ರ ಕರ್ತೃತ್ವಾದಿಗಳು ಇವು ಹೋಗುದಿಲ್ಲ. ಕರ್ತೃತ್ವಾದಿಗಳು ಆತ್ಮನ ಧರ್ಮಗಳೇ ಆಗಿದ್ರ ಏನ್ ಅಧ್ಯಯನ ಮಾಡಿದ್ರು, ಏನು ಅದ ಗುರುಗಳಿಗೆ ಶರಣ ಹೊಂದಿ ಶಾಸ್ತ್ರ ಚಿಂತನ ಮಾಡಿದ್ರು ಇವು ಆತ್ಮನ ಧರ್ಮಗಳೇ ಆಗಿದ್ರ ಇವು ಹೋಗುದಿಲ್ಲ. ಮತ್ ಇವ್ ಹೋಗುದಿಲ್ಲ, ಇವ್ ಕರ್ತೃತ್ವಾದಿಗಳು ತೋರಾಕತ್ತಾವದ್ರ ಮೋಕ್ಷ ಆಗುದಿಲ್ಲ. ಮೋಕ್ಷ ಆಗುದಿಲ್ಲ ಅಂದ್ರ ಪ್ರಯತ್ನ ಯಾಕೆ ಮಾಡಬೇಕು ಅಂತ ಯಾರು ಮೋಕ್ಷವನ್ನ ಪಡೆಯುವುದರಲ್ಲಿ ಪ್ರವೃತ್ತಿ ಆಗ್ತಿದ್ದಿಲ್ಲ. ಈ ಕರ್ತೃತ್ವಾದಿಗಳು ಅಧ್ಯಾತ್ಮಿಕದವ ಸ್ವರೂಪದ ಜ್ಞಾನದಿಂದ ಇವನ್ನ ನಾವು ಬೇರ್ಪಡಿಸಿದ್ವಿ ಅಂದ್ರ, ಆತ್ಮನಿಂದ ನಾವು ವಿವೇಕ ದ್ವಾರ ಬೇರ್ಪಡಿಸಿದ್ವಿ ಅಂದ್ರ ಇವು ಅನಾತ್ಮವಾದ ಅಹಂಕಾರ ಧರ್ಮಗಳಗವ, ನನ್ನ ಸ್ವರೂಪ ಧರ್ಮ ಅಲ್ಲ ಅಂತ ತಿಳ್ಕೊಂಡು ಸ್ಥಿತಿ ಬಂತಂದ್ರೆ ಅದೇ ಮೋಕ್ಷದ ಸ್ವರೂಪ. ಒಂದು ವೇಳೆ ಆತ್ಮನ ಧರ್ಮಗಳೇ ಆಗಿದ್ರ ಯಾರು ಮೋಕ್ಷವನ್ನ ಪಡೆಯೋದ್ರಲ್ಲಿ ಯಾಕಿದ್ದ ಇಲ್ರಿ ಕರ್ತೃತ್ವಾದಿಗಳನ್ನ ನಿವಾರಣೆ ಮಾಡಕ್ ಬರ್ತದಲ್ರಿ ಅಂದ್ರ ಆತ್ಮ ಧರ್ಮ ಇದ್ರೂ ಕೂಡ ನಿವಾರಣೆ ಮಾಡಬಹುದಲ್ಲ ಅಂದ್ರೆ ಹೆಂಗ್ ನಿವಾರಣೆ ಮಾಡ್ತೀವಿ? ಉಷ್ಣತ್ವ, ಪ್ರಕಾಶತ್ವ, ದಾಹಕತ್ವ ಅದು ಅಗ್ನಿಯ ಧರ್ಮಗಳದಾವ. ಈ ಉಷ್ಣತ್ವ, ದಾಹಕತ್ವ, ಪ್ರಕಾಶತ್ವ ಅನ್ನುವಂಥದ್ದನ್ನ ನಾಶ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ನಾಶ ಮಾಡ್ಬೇಕು? ಏನ್ ನಾಶ ಮಾಡ್ಬೇಕು? ಮಾಸ್ತರ ನಾ ಎಲ್ಲಿ ಎದಿರಿ ಅಂತ ನಾನು ನಿಮ್ ಕೇಳಕತ್ತನ್ಯ, ಹೌದಿಲ್ಲ? ಮತ್ ಶಾಸ್ತ್ರ ಸ್ವರೂಪ ಈ ಮಂಜಣ್ಣಗ ಕೇಳಕತ್ತೇನ ಎಲ್ಲಿದ್ದೀನಿ ಅಂತ. ಸ್ವಲ್ಪ ಹೊರಗೆ ಹೋಗಿ ಬಂದದ್ ಗಾಡಿ, ಹೌದಿಲ್ಲ? ಲಕ್ಷ್ಯ ಬಹಳ ಏಕಾಗ್ರ ಇರ್ಬೇಕು. ಯಾಕೆ ಶಾಸ್ತ್ರ ಅಂದ್ರೆ ಹಿಂಗ ಇರ್ತದ. ಅಂದ್ರ ಉಷ್ಣತ್ವ, ದಾಹಕತ್ವ, ಪ್ರಕಾಶತ್ವ ಅಗ್ನಿ ಧರ್ಮದವ ಇಲ್ಲ. ಮತ್ತ ಅವನ್ನ ನಾಶ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅಗ್ನಿ ಆರಸು. ಮತ್ತ ಈ ಕರ್ತೃತ್ವ ಭೋಕ್ತೃತ್ವ ಆತ್ಮನ ಧರ್ಮ ಅದಾವ ಅಂತಂದ್ರ ಇವನ್ ನಾಶ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಆತ್ಮನ್ನ ನಾಶ ಮಾಡ್ಬೇಕಲ್ಲ. ಆತ್ಮನ ನಾಶ ಮಾಡ್ಬೇಕು. ಆತ್ಮನ ನಾಶ ಮಾಡಿದ್ರೆ ಏನಾಗ್ತದ? ಶೂನ್ಯ ಬರ್ತದ, ಶೂನ್ಯತ್ವ ಬರ್ತದ. ಹಂಗಾರ ಮತ್ ಶೂನ್ಯತ್ವ ಬರ್ತದ. ನೀ ಆತ್ಮನೇ ಒಬ್ಬ ಸತ್ಯ ಅದಾನ, ಅದೇ ನಾನು ಇದ್ದೀನಿ ಅಂತ ಅದ್ರ ಸ್ಥಿತಿ ಪಡ್ಕೊಂಡು ಮುಕ್ತನಾಗಕ್ ಹೋಗಿ ಬೌದ್ಧ ಮತವನ್ನು ಸ್ವೀಕಾರ ಮಾಡಲ್ಲ. ಅದಕ್ಕ ಕರ್ತೃತ್ವ ಭೋಕ್ತೃತ್ವ ಅನ್ನುವಂಥದ್ದು ಆತ್ಮನ ಧರ್ಮ ಅಲ್ಲ, ಇದು ಅಹಂಕಾರದ ಧರ್ಮಗಳು ಅದಾವ. ಆತ್ಮ ಸ್ವರೂಪತ ಎಂದು ಕರ್ತ ಭೋಕ್ತ ಅಲ್ಲ. ಅವು ಸ್ವರೂಪ ಮತ್ತ ಅಹಂಕಾರವೂ ಕೂಡ ಆತ್ಮನ ಒಂದು ಸತ್ತ ಪಡೆಯಲಾರದೆ ಸ್ವತಂತ್ರವಾಗಿ ಅದು ಕೂಡ ಭೋಗವನ್ನ ಕರ್ತೃತ್ವ ಭೋಕ್ತೃತ್ವ ಅನ್ಸ್ಕೊಂಡು ಭೋಗವನ್ನು ಪಡೆಯುವುದಿಲ್ಲ. ಅದಕ್ಕೆ ಕಠೋಪನಿಷತ್ನಾಗ ಒಂದ್ ಮಾತು ಹೇಳ್ತಾರೆ, ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತಿ ಅವರ ಮನುಷ್ಯನ. ಏನ್ರಿ? ಅವನು ಆತ್ಮ ಅನ್ನೋ ಇಂದ್ರಿಯ ಮತ್ತು ಅಂತಃಕರಣ ಮೊದಲಾದವುಗಳನ್ನ ಕೂಡ್ಕೊಂಡು ಭೋಕ್ತೃ ಅನಿಸುವಂತ ವಿನಃ ಶುದ್ಧ ಚೈತನ್ಯಕ್ಕೆ ಭೋಕ್ತೃ ಅಂತ ಅನ್ನಕ್ ಬರೋದಿಲ್ಲ. ಏನ್ ಈ ರೀತಿಯಾಗಿ ಶ್ರುತಿನ ಆಮೇಲೆ ಸೂತ್ರವಾದ ತಕ್ಷಕೋ ಉಭಯತ ಯಥಾ ಅಂದ್ರ ಯಾವನು
ಈಗ ಕೈಯಾಗ ಉಳಿ ಬಾಚಿ ಮೊದಲಾದಗಳು ಇದ್ದಂದ್ರ ಅವ್ನ್ ಬಡಿಗೆ ಅಂತ ಕರೀತಾರ. ಉಳಿ ಬಾಚಿ ಮೊದಲಾದಗಳು ಇಲ್ಲ ಅಂದ್ರ ಬಡಿಗೆ ಅಂತ ಕರೀದಿಲ್ಲ. ಅದಕ್ಕ ಅಹಂಕಾರದೊಡನೆ ಯಾವಾಗ ಕೂಡ್ಕೊಂತಾನ ಅವಾಗ ಕರ್ತೃತ್ವಾದಿಗಳು ಬರ್ತಾವ. ಆ ಅಹಂಕಾರದೊಡನೆ ಭಿನ್ನವಾಗಿ ಅಸಂಗನಾಗಿ ಉಳಿದಾರ ಕರ್ತೃತ್ವಾದಿಗಳು ಇಲ್ಲ. ಇವು ಅಹಂಕಾರದ ಧರ್ಮಗಳೇ ಹೊರತು ಏನು ಸಾಕ್ಷಿಯಾದಂತ ಚಿದ್ರೂಪಾತ್ಮನಲ್ಲಿ ಅಹಂಕಾರಾದಿಗಳು ಇಲ್ಲ ಅಂತ ಈ ರೀತಿ ಹೇಳಿದ್ರು. ಇನ್ನು ಮುಂದಿನ ನುಡಿ ಏನ್ ಹೇಳ್ತಾರ, 5ನೇ ನುಡಿಯೊಳಗ ಜೀವ ಶಿವರುಗಳ ಸ್ವರೂಪವನ್ನು ಹೇಳ್ತಾರ. ಜೀವನೇ ತನ್ನ ಕರ್ಮಾವಳಿಯ ಫಲವನ್ನು ಉಣಲ್ ಆ ವಿಶ್ವ ಭೂತ ಭೌತಿಕ ಪ್ರಸರಂಗಳ್ ಆವರಿಸಿ ಕಾಣಿಪುದು ಜಗವು ಅಂತ ಹೇಳ್ತಾರ. ಈಗ ಜಗತ್ತಿನ ಸ್ವರೂಪವನ್ನ ಹೇಳ್ತಾರ 2 ಪದ್ಯದಿಂದ. ಯಾಕೆ ಜಗತ್ ರಚನೆ ಮಾಡಿದ ಪರಮಾತ್ಮ? ಜಗತ್ತನ್ನ ರಚನೆ ಮಾಡಿದ ಯಾಕ? ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ರಚನೆ ಮಾಡಿದ ಅಂದ್ರ ಜೀವ ತನ್ನ ಕರ್ಮದ ಫಲ ಉಣ್ಣಾಕ ಈ ಜಗತ್ತು ಬೇಕಾಗ್ತದೆ. ಈ ಜೀವರ ಭೋಗಕ್ಕಾಗಿ ಈ ಪರಮಾತ್ಮ ಏನ್ ಮಾಡಿದ? ಜಗತ್ತನ್ನ ರಚನೆ ಮಾಡಿದ. ನೋಡ್ರಿ, ಜೀವನೇ ತನ್ನ ಕರ್ಮಾವಳಿಯ ಫಲವ ಉಣಲ್. ಜೀವ ಇದೇ ಒಂದು ಜೀವ ಜನ್ಮದಲ್ಲಿ ಅವನು ಇದ್ದವಲ್ಲ, ಅನಾದಿ ಅದಾನ. ಜೀವನು ಅನಾದಿ ಅದ, ಜೀವಭಾವ ಅನಾದಿ ಅದ. ಎಷ್ಟು ಜನ್ಮ ಹುಟ್ಟುವುದು ಸಾಯುದು ಮಾಡ್ಯಾನ, ಎಷ್ಟು ಕರ್ಮವನ್ನ ಮಾಡ್ಯಾನ, ಎಷ್ಟು ಪಾಪ ಪುಣ್ಯಗಳು ಸಂಸ್ಕಾರ ರೂಪದಿಂದ ಅವನಲ್ಲಿ ಸಂಚಿತವಾಗಿದಾವು ಗೊತ್ತಿಲ್ಲ. ಆ ಜೀವನ ಕರ್ಮಗಳು ಮತ್ತವು ಒಂದೊಂದ ಪಕ್ವ ಆಗಿ ಫಲ ಕೊಡ್ಲಿಕ್ಕೆ ಉದ್ಯುಕ್ತ ಆಗಿ ಪ್ರಾರಬ್ಧ ರೂಪದಿಂದ ಪರಿವರ್ತನೆ ಹೊಂದ್ತಾವ. ಅಂದ್ರೆ ಅಷ್ಟು ಏಕದಮಾಗಿ ಸಂಚಿತ ಪರಿವರ್ತನೆ ಆಗಿ ಪ್ರಾರಬ್ಧ ಆಗಂಗಿಲ್ಲ. ಆದ್ರ ಸಂಚಿತದೊಳಗಿನ ಯಾವ್ದೋ ಒಂದೊಂದು ಕರ್ಮ ಅದೇನ್ ಮಾಡ್ತದೆ ಅಂತಂದ್ರೆ ಪರಿವರ್ತನೆ ಹೊಂದಿ ಪ್ರಾರಬ್ಧ ರೂಪದಿಂದ ತೋರ್ತದೆ. ಅದಕ್ಕೆ ಅಂತ ಭೋಕ್ತೃವಾದಂತ ಜೀವನಿಗೆ, ಭೋಕ್ತೃವಾದ ಜೀವ ಅಂದ್ರ ಜೀವ ಅಹಂಕಾರದೊಡನೆ ಏನಾಗ್ಯಾನೀಗ ತಾದಾತ್ಮ್ಯ ಭಾವನೆ ಉಳ್ಳವನಾಗ. ತಾದಾತ್ಮ್ಯ ಭಾವನೆ ಅವನು ಕರ್ಮ ಮಾಡ್ಯಾನ, ಹಿಂದಿನ ಜನ್ಮಗಳಲ್ಲಿ ಕರ್ಮ ಮಾಡ್ಯಾನ, ಅಥವಾ ಈ ಜನ್ಮದಲ್ಲಿನೂ ಕೂಡ ಕರ್ಮ ಮಾಡಕತ್ತಾನ. ಯಾವನು ಕರ್ತನಾಗಿರ್ತಾನೆ ಅವನು ಭೋಕ್ತೃನೂ ಆಗಿರ್ತಾನೆ. ಕರ್ತ ಇದ್ದವ ಭೋಕ್ತೃನು ಆಗಿರ್ತಾನೆ. ಹಂಗಾರ ಜೀವ ಎಷ್ಟೋ ಜನ್ಮಗಳಲ್ಲಿ ಏನ್ ಕರ್ಮ ಮಾಡಿ ಬಂದಾನ, ಆ ಕರ್ಮ ಮಾಡುವಂತ ಕರ್ತ ಜೀವ ಭೋಕ್ತೃನು ಇರುವುದರಿಂದ ಆ ಭೋಕ್ತೃ ಜೀವನು ತನ್ನ ಕರ್ಮದ ಫಲವನ್ನು ಉಣ್ಣು ಸಲುವಾಗಿ ಆ ಪರಮಾತ್ಮ ಭೋಗ್ಯಾತ್ಮಕವಾದ ಈ ಜಗತ್ತವನ್ನ, ಭೋಗ್ಯಾತ್ಮಕ ಅಂದ್ರೆ ಭೋಗಕ್ಕೆ ಏನ್ರಿ ಭೋಗಕ್ಕೆ ವಿಷಯವಾದದ್ದು ಭೋಗ್ಯಾತ್ಮ. ಅದಕ್ಕ ಭೋಗ್ಯಾತ್ಮಕವಾದಂತ ಈ ಜಗತ್ತನ್ನ ರಚನೆ ಮಾಡ್ಯಾನ. ಈ ಜಗತ್ ಹೆಂಗದ? ಈ ಜಗತ್ತ ಪ್ರತ್ಯಕ್ಷಕ್ಕೆ ವಿಷಯವಾಗಿಯೂ ಶಬ್ದಾದಿ ವಿಷಯಗಳಿಂದ ಕೂಡಿಕೊಂಡಿರುವುದಾಗಿ ಪ್ರತ್ಯಕ್ಷಕ್ಕೆ ವಿಷಯ ಅದಲ್ಲ, ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅದ. ನೇತ್ರದಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಹೌದಿಲ್ಲ? 5 ಇಂದ್ರಿಯಗಳಿಗೆ ವಿಷಯ ಅದ. ಇದು ಅಂದ್ರೆ ಶಬ್ದಾದಿ ವಿಷಯಗಳು ಇಲ್ಲಿ ಅದಾವಂದ್ರ ಪ್ರತ್ಯಕ್ಷ ಪ್ರಮಾಣಕ್ಕ 5 ವಿಷಯಗಳು ಅದಾವ, 5 ಇಂದ್ರಿಯಗಳು ಪ್ರತ್ಯಕ್ಷ ಪ್ರಮಾಣಗಳು ಅದಾವ. ಅದಕ್ಕ ಇದು ಪ್ರತ್ಯಕ್ಷಕ್ಕೆ ವಿಷಯವಾಗಿ ಶಬ್ದಾದಿ ವಿಷಯಗಳನ್ನು ಕೂಡಿಕೊಂಡಂತ ಈ ಭೋಗ್ಯಾತ್ಮಕವಾದಂತ ಈ ಸೃಷ್ಟಿಯನ್ನ ರಚನೆ ಮಾಡಿದ ಪರಮಾತ್ಮ. ವಿಚಾರ ಮಾಡಿ ನೋಡಿದ್ರೆ ಸುಖ, ಈ ಹೊರಗಿನ ವಿಷಯಗಳು ಇವನಿಗೆ ಭೋಕ್ತೃ ಜೀವನಿಗೆ ಸುಖಕ್ಕ ದುಃಖಕ್ಕ ಕಾರಣವಾದದ್ದು ಅವನ ಕರ್ಮ ಕರೆ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಹೊರಗಿರುವಂತ ವಿಷಯಗಳು, ಶಬ್ದಾದಿ ವಿಷಯಗಳು, ಅವು ಕೇವಲ ಆ ಶಬ್ದಾದಿ ವಿಷಯಗಳೇ ಅವನ ಸುಖ ದುಃಖಕ್ಕೆ ಕಾರಣ ಆಗುದಿಲ್ಲ. ವಿಷಯಗಳು ಹೊರಗದವ ಒಂದ್ ವೇಳೆ ಇವ ಒಳಗಿದ್ದ ಅಂದ್ರ
ಅವು ಸುಖ ದುಃಖಕ್ಕೆ ಕಾರಣ ಆಗೋದಿಲ್ಲ. ಸುಖ ದುಃಖಕ್ಕೆ ಯಾವಾಗ ಕಾರಣ ಆಗ್ತದಂದ್ರೆ ತನ್ನ ಇಷ್ಟಾನಿಷ್ಟ ವೃತ್ತಿಯಿಂದ ಕೂಡ್ಕೊಂಡು ಜೀವ ಏನ್ ಮಾಡ್ತಾನಂತಂದ್ರೆ ಅವನು ವಿಷಯಗಳನ್ನು ಗ್ರಹಣ ಮಾಡ್ತಾನ. ಜೀವ ಇಷ್ಟಾನಿಷ್ಟ ವೃತ್ತಿಯಿಂದ ಇಷ್ಟ ವೃತ್ತಿಯಿಂದ ಯಾವ ವಿಷಯಗಳನ್ನ ಅವ ಪಡ್ಕೊಂತಾನ ಅದು ಅನುಕೂಲ ವೃತ್ತಿಯಾಗಿ ವಿಷಯ ಆಗಿರ್ತಾವ. ಇಷ್ಟ ವಿಷಯದಿಂದ ಅನುಕೂಲ ವೃತ್ತಿಯಿಂದ ವಿಷಯಗಳನ್ನ ಪಡ್ಕೊಂತಾನ, ಆ ವಿಷಯಗಳು ಇವನಿಗೇನ್ ಅನಿಸ್ತದ ಸುಖ ಅಂತ ಅನಿಸ್ತದ. ಒಮ್ಮೆ ಅನಿಷ್ಟ ವೃತ್ತಿ ಇರ್ತದ, ಅನಿಷ್ಟ ವೃತ್ತಿ ಪ್ರತಿಕೂಲ ವೃತ್ತಿಗೆ ಆ ವಿಷಯ ಪ್ರಾಪ್ತ ಆಗ್ತದ, ಅವಾಗ ಆ ವಿಷಯ ಅವನಿಗೆ ದುಃಖಕ್ಕೆ ಕಾರಣ. ಹೌದ್ರಿ, ಸುಖಕ್ಕೆ ಕಾರಣ ಆಗಿದ್ದಷ್ಟೇ ಸ್ವೀಕಾರ ಮಾಡ್ಬೇಕಾಗಿತ್ತು, ದುಃಖಕ್ಕೆ ಕಾರಣ ಆಗಿದ್ದ ಯಾಕೆ ಸ್ವೀಕಾರ ಮಾಡಿದ? ಅನಿಷ್ಟ ವೃತ್ತಿಯಿಂದ ಪ್ರತಿಕೂಲ ವೃತ್ತಿಯಿಂದ ವಿಷಯಗಳನ್ನು ಗ್ರಹಣ ಮಾಡಿದ್ರೆ ದುಃಖ ಆಗ್ತದೆ, ಯಾಕೆ ಅದನ್ನ ಅದ್ರ ಪ್ರವೃತ್ತಿ ಆದ? ಸುಖಕ್ಕೆ ಕಾರಣವಾದದಷ್ಟ ಪ್ರವೃತ್ತಿ ಆಗ್ಬೇಕಾಗಿತ್ತ. ಆದ್ರ ಆ ಇಷ್ಟಾನಿಷ್ಟ ವೃತ್ತಿ ಅದಾವಲ್ಲ, ಇಷ್ಟಾನಿಷ್ಟ ವೃತ್ತಿ ಆಗಾಕ ಇವನಿಂದಲ್ಲಿ ಉತ್ಪತ್ತಿ ಆಗಾಕ ಅಲ್ಲಿ ಅಂತರ್ಯಾಮಿ ರೂಪ ಈಶ್ವರದ ಒಳಗ ಅಂತರ್ಯಾಮಿ ರೂಪ ಈಶ್ವರ ನಿನ್ನ ಕರ್ಮಕ್ಕನುಸಾರವಾಗಿ ನಿನ್ನಲ್ಲಿ ಇಷ್ಟಾನಿಷ್ಟ ವೃತ್ತಿಯನ್ನು ಉತ್ಪತ್ತಿ ಮಾಡ್ತಾನ. ಒಂದ್ ವೇಳೆ ನೀನೇ ನಿನ್ನ ಇಷ್ಟಾನಿಷ್ಟ ವೃತ್ತಿಯನ್ನು ನೀ ಉತ್ಪತ್ತಿ ಮಾಡ್ಕೊಂತಿದ್ದಿ ಅಂದ್ರ ನೀನು ಸುಖಕ್ಕೆ ಕಾರಣವಾದ ಅನುಕೂಲ ವೃತ್ತಿಯಿಂದ ಕೂಡಿದ ಸುಖಕ್ಕೆ ಕಾರಣವಾದ ವಿಷಯದಲ್ಲಿ ಅಷ್ಟೇ ನೀವು ಪ್ರವೃತ್ತಿ ಹಾಕಿದ್ದಿ, ದುಃಖಕ್ಕೆ ಕಾರಣವಾದ ವಿಷಯಗಳಲ್ಲಿ ಪ್ರವೃತ್ತಿ ಹಾಕಿದ್ದಿಲ್ಲ. ಮತ್ತೆ ನಿನಗೆ ಬ್ಯಾಡಂದ್ರು ದುಃಖದ ವಿಷಯ ಪ್ರಾಪ್ತಿ ಆಗ್ತಾವಿಲ್ಲ ಅಲ್ರಿ. ಒಮ್ಮೊಮ್ಮೆ ಏನಾರ ಮಾಡಕ್ ಹೋಗಿರ್ತೇವಿ, ಮೈ ಮೇಲೆ ಆಗಿರ್ತಾವ. ಏನಾರಪ್ಪ ಕೆಲಸ ಮಾಡಕ್ ಹೋಗಿರ್ತೇವಿ, ಗಾಯ ಏನ್ ಮೈ ಮೇಲೆ ಏನಾರ ಬಿದ್ದು ಗಾಯ ಆಗಿರ್ತಾವ. ಹೌದಾ? ನಾವು ಅವ್ರ 5 ಗಂಟೆಗೆ ಬಡ ಬಡ್ಕೊಂಡ್ ಕೂತ್ಬಿಟ್ಟಾವಲ್ಲಿ. ಏನ್ ಮದ್ವಿ ಯಾವಾಗ 6 ಗಂಟೆ ಮೇಲೆ ಮದ್ವಿ, ಅವ್ 7 ನಾಳೆ ಭಕ್ತಿ ಕಳಂದ್ ಈಗ 5 ಗಂಟೆಗೆ ಬರ್ಕೊಂಡ್ ಕುಂತ ಬಿಡೋದು ಒಟ್ಟ. ಏನ್ ವಿಚಿತ್ರ ವಿಷಯ ಹಿಂಗಿರ್ತದ. ಇಲ್ಲಿ ಲಕ್ಷ್ಯ ಆ ಕಡೆ ಹೋಗ್ತಾವ. ಏನ್ ಮಾಡ್ತೇವೆ? ಅದ್ರಾಗ ಇವ್ ತಂದ್ ಇಲ್ಲಿ ಹತ್ತಿ ಉತ್ತರದಾಸೋ ಇಲ್ಲಿ ಮಾಡ್ಯಾರ ಕಲ್ಯಾಣ ಮಠ. ಹೋರಿ, ಈಗ ನಿನಗ ಇಷ್ಟಾನಿಷ್ಟ ವೃತ್ತಿ ಆಗ್ಬೇಕು, ಅನುಕೂಲ ವೃತ್ತಿ ಪ್ರತಿಕೂಲ ವೃತ್ತಿ ಉತ್ಪತ್ತಿ ಆಗಬೇಕು ಅಂದ್ರ ನಿನ್ನ ಕರ್ಮಾನುಸಾರವಾಗಿ ಈಶ್ವರ ಅಂತರ್ಯಾಮಿಯಾಗಿ ನಿನಗೊಳ ಪ್ರೇರಣ ಮಾಡಿ. ಹಂಗಾಗಿದ್ರ ಯಾವ ಜೀವನೂ ಕೂಡ ದುಃಖವನ್ನು ಬಯಸುವುದಿಲ್ಲ. ಮಾಡುವುದು ಪಾಪ ಮಾಡೋದು, ಬೇಡುವುದು ಸುಖ ಬೇಡುವುದು, ಇಂಥ ಮನುಷ್ಯ. ಹೌದಲ್ಲ? ಅದಕ್ಕ ಆ ಪರಮಾತ್ಮ ಅಂತಾನ, ಮಾಡೋದು ಮಾಡಿ ನೀವು ಅಲ್ಲಿ ಅಂದ್ರೆ ನಿಮ್ಮಪ್ಪ ಉಣ್ತಾನೆ ನಿಮ್ಮಪ್ಪ ಉಣ್ತಾನೆ. ಹಣೆ ಬರಹ ಮೀರಿ ನಡೆವಲ್ಲಿ ತ್ರಿಣಯ ನೀವು ಅಳವಲ್ಲ ಅಂತಾರ. ಅದಕ್ಕ ನೀ ಮಾಡಿದಿ, ನಿನ್ನ ಕರ್ಮ ಹಿಂಗದ, ನಿನಗ ಅದ್ ಪ್ರಾಪ್ತಿ ಆಗ್ಬೇಕಾಗ್ಯದ. ಒಮ್ಮೆ ನಿನಗ್ ಸುಖಾನು ಬೇಕು ಕೊಡ್ತೇವಿ, ಒಂದು ದುಃಖಾನು ಕೊಡ್ತೇನೆ ಅಂತಾನ. ಅಂದ್ರೇನ? ಅವ್ ಕೊಡುದಿಲ್ಲ, ನಮ್ ಕರ್ಮ ನೋಡಿ ಕೊಡ್ತಾನ. ಕರ್ಮಗಳ ಸ್ವರೂಪತಾಯ, ಕರ್ಮಗಳೇನದಾವಲ್ಲ ಸ್ವರೂಪತ ಸುಖ ದುಃಖವನ್ನು ತಾವೇ ಉಂಟು ಮಾಡುವುದಿಲ್ಲ. ತಾವೇ ಉಂಟು ಮಾಡ್ತಾವ ಅಂದಿದ್ರ ಪೂರ್ವ ಮೀಮಾಂಸಕರು ನಿರೀಶ್ವರವಾದಿಗಳದ. ಕರ್ಮವೇ ಎಲ್ಲಾ ವ್ಯವಸ್ಥೆ ಮಾಡ್ತಂತಾರ ಅವ್ರು, ಈಶ್ವರನ್ನು ಒಪ್ಪಂಗಿಲ್ಲ ಅವ್ರು. ಹಂಗ ಒಂದ್ ವೇಳೆ ನೀನು ಬರೀ ಕರ್ಮನ ಎಲ್ಲ ನಿನ್ನ ಪುಣ್ಯ ಪಾಪಗಳೇ ಇಷ್ಟಾನಿಷ್ಟ ವೃತ್ತಿಯನ್ನು ಉತ್ಪತ್ತಿ ಮಾಡ್ತಾವ, ಪ್ರೇರಣೆ ಮಾಡ್ತಾವ ಅಂದ್ರ ನೀ ಪೂರ್ವ ಮೀಮಾಂಸಕರ ಮತವನ್ನ ಸ್ವೀಕಾರ ಮಾಡ್ದಂಗ ಆಗ್ತದ. ಮತ್ತೆ ನಿರೀಶ್ವರವಾದಿ ಆಗ್ಬೇಕಾಗ್ತದ. ಅದಕ್ಕ ಅಲ್ಲಿ ಏನ್ ಹೇಳ್ತಾರ ಅಂತಂದ್ರ ಆ ನಿಷ್ಠಾನಿಷ್ಠ ರೂಪ ವೃತ್ತಿ ಏನೈತಲ್ಲ, ಅದು ಉತ್ಪತ್ತಿ ಆಗ್ಲಿಕ್ಕೆ ನಿನ್ನ ಪುಣ್ಯ ಪಾಪಗಳನ್ನ ನೋಡಿ ಈಶ್ವರ ನಿನಗಲ್ಲಿ ಏನ್ ಮಾಡ್ತಾನ, ಆ ಒಂದು ಅನುಕೂಲ ವೃತ್ತಿ ಪ್ರತಿಕೂಲ ವೃತ್ತಿಯನ್ನು ಉತ್ಪತ್ತಿ ಮಾಡಿ ವಿಷಯಗಳಲ್ಲಿ ರಾಗ ಬುದ್ಧಿಯನ್ನು ಉತ್ಪತ್ತಿ ಮಾಡಿ ಆ ವಿಷಯಗಳನ್ನ ದೊರಕಿಸಿ ಕೊಡ್ತಾನೆ. ಅದರಿಂದ ಏನಾಗ್ತದೆ ಅಂತಂದ್ರೆ ನಿನಗೆ ಸುಖ ಮತ್ತು ದುಃಖಗಳು ಉಂಟಾಗ್ತಾವ. ಅದಕ್ಕ ಕರ್ಮಗಳಾದ್ರೂ ಕೂಡ ಜಡ ಇರುವುದರಿಂದ ಅಂತರ್ಯಾಮಿ ಅಂತ ಪರಮಾತ್ಮ
ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಪ್ರೇರಣಾ ಮಾಡ್ತಾನ. ಅವಾಗ ಅಲ್ಲಿ ರಾಗದ್ವೇಷಾದಿಗಳು ಅವು ಏನಪ್ಪಾ ಅಂತಾರ ಉಂಟಾಗ್ತಾವ. ಹಿಂಗ ರಾಗದ್ವೇಷಗಳು ಉಂಟಾಗಲಿಕ್ಕೆ ಅನುಕೂಲ ಪ್ರತಿಕೂಲ ವೃತ್ತಿಗಳು, ಅನುಕೂಲ ಪ್ರತಿಕೂಲ ವೃತ್ತಿಗಳು ಉಂಟಾಗಲಿಕ್ಕೆ ಪುಣ್ಯ ಪಾಪಗಳು. ಆ ಪುಣ್ಯ ಪಾಪಗಳು ಸ್ವರೂಪತ ಜಡ ಅದಾವ, ಅದಕ್ಕೆ ಈಶ್ವರನೇ ಪ್ರೇರಣಾ ಮಾಡ್ತಾನ. ಆ ಈಶ್ವರ ಕೆಲವೊಬ್ಬರಿಗೆ ಸುಖವನ್ನು ಕೆಲವೊಬ್ಬರಿಗೆ ದುಃಖವನ್ನು ಕೊಡ್ತಾನಂದ್ರ ಅವನಲ್ಲಿ ವೈಷಮ್ಯ ಯಾವುದೂ ಇಲ್ಲ. ಒಂದು ವೇಳೆ ಅವ ನಿನ್ನ ಕರ್ಮ ಸ್ವೀಕಾರ ಮಾಡಲಾರದೆ ನಿನಗ ಒಬ್ರಿಗೆ ಸುಖ ಒಬ್ರಿಗೆ ದುಃಖ ಕೊಡ್ತಾನ ಅಂದಿದ್ರ ಅವನ್ ಎದಿ ಮೇಗಿನ ಅಂಗಿನ ಹಿಡಿತಿದ್ದ. ಏನು ನೀನು ನನಗೆ ಈ ನಮ್ಮನಿ ಹುಟ್ಲಿಂದ ಹಿಡ್ಕೊಂಡು ಯಾವಾಗ್ಲೂ ಸುಖ ಕೊಡುವಲ್ಲಿ, ಹೌದಿಲ್ಲ? ಅದಕ್ಕ ನಿನ್ನ ಕರ್ಮವನ್ನೇ ಸ್ವೀಕಾರ ಮಾಡ್ತಾನಂದ್ರ ಅವನಲ್ಲಿ ಯಾವ ದೋಷ, ವೈಷಮ್ಯ ದೋಷ ಇಲ್ಲ ಈಶ್ವರನಲ್ಲಿ. ಯಾಕಂದ್ರ ನಿನ್ನ ಕರ್ಮ ನೋಡಿ ಫಲ ಕೊಡ್ತಾನ. ಅದಕ್ಕ ಈ ರೀತಿಯಾಗಿ ನಿನ್ನ ಈ ಜಗತ್ತು ಅದಕ್ಕೆ ಹೇಳ್ತಾರ ಅವ್ರು ಏನಂತ, ಜೀವನೇ ತನ್ನ ಕರ್ಮಾವಳಿಯ ಫಲವ ಉಣಲು ಆ ವಿಶ್ವ ಭೂತ ಭೌತಿಕ ಪ್ರಸರಂಗಗಳು, ಆ ವಿಶ್ವ ಭೂತ ಭೌತಿಕ ಪ್ರಸರಂಗಗಳು ಅಂದ್ರ ಪಂಚಮಹಾಭೂತಗಳು, ಪಂಚಮಹಾಭೂತಗಳ ಕಾರ್ಯವಾದ ಭೌತಿಕ ಪದಾರ್ಥಗಳು ಮತ್ತು ವಿಷಯಗಳು ಎಲ್ಲವನ್ನ ಸೃಷ್ಟಿ ಮಾಡ್ಯಾನ. ಸೃಷ್ಟಿ ಮಾಡಿ ನೀ ಮಾಡಿದ ಕರ್ಮಕ್ಕ ನೀ ಫಲ ಉಣ್ಣಂತ ಅವ ಅಂತರ್ಯಾಮಿಗ ಪ್ರೇರಣೆ ಮಾಡ್ತಾನ. ಕುಸ್ತಿ ಪೈಲ್ವಾನ್ರನ್ನ ಕುಸ್ತಿ ಹಿಡಿಸ್ಬೇಕಂದ್ರ ಎಲ್ಲಿಗೆ ಒಯ್ತಾರನ ಅವ್ರನ್ನ, ಹೌದಲ್ಲ? ಕಣ ಇಲ್ಲ ಇರ್ತದ ಕುಸ್ತಿ ಕಣ. ಮತ್ ಇವಂಗೂ ಒಂದು ಜಗತ್ತದು ಜೀವನಿಗೆ ಕುಸ್ತಿ ಕಣ. ನೀ ಕುಸ್ತಿ ಹಿಡಿಯಿಲ್ಲಿ ನೀವ ಏನ್ರಿ ಸುಖ ದುಃಖ ಉಣ್ಣು ಅಂತ ಹೇಳಿ ಜೀವನಿಗೆ ಆ ಪರಮಾತ್ಮ ಇಷ್ಟೆಲ್ಲ ರಚನೆ ಮಾಡಿ ನಮ್ ಸಲುವಾಗಿ, ಇದು ಜೀವನ ಸಲುವಾಗಿ, ಅವನ ಸಲುವಾಗಿ ಅಲ್ಲ, ಇಷ್ಟೆಲ್ಲ ರಚನೆ ಮಾಡ್ಯಾನ ಅಂತ ಈ ರೀತಿ ಹೇಳಿದೆ. ಇನ್ನ ಆ ಜೀವಿಗಳಿಗೆ ಕರ್ಮಾನುಸಾರವಾಗಿ ಈ ಜಗತ್ತಿನಲ್ಲಿ ಭೋಗ ಸಿಗ್ತದೆ ಅಂತ ಹೇಳಿ. ಇನ್ನು ಮುಂದೆ ಏನ್ ಹೇಳ್ತಾರ, ಆ ಭೋಗ್ಯಾತ್ಮಕವಾದ ಜಗತ್ತ ಭೋಕ್ತೃಗಳ ಭೇದ ಬುದ್ಧಿಯಿಂದ ಹಲವು ಪ್ರಕಾರವಾಗಿ ತೋರ್ತವ. ಜಗತ್ತು ಒಂದೇ ರೀತಿ ಇದ್ರೂ ಕೂಡ ಭೋಕ್ತೃಗಳ ಕರ್ಮಾನುಸಾರವಾಗಿ ಈ ಜಗತ್ತ ಹಲವು ಬಗೆಯಾಗಿ ತೋರ್ತದೆ. ಅದು ಸರ್ವ ದೇಹಿಗಳಿಗೆ ಒದವಿ ಮೋಹಕವನ್ನು ಆಂತು ಅದು ಇದು ಎಂಬ ಬಗೆಯನ್ನು ಎಸಗಿ ಬಹುವೃತ್ತಿಗೆ ಆಸ್ಪದವಾಗಿ ತಾನೇ ಮೆರೆಯುವುದು. ಅದು ಅಂದ್ರ ಆ ಜಗತ್ತು ಏನ್ರಿ, ಜಗತ್ತ ಸರ್ವ ದೇಹಿಗಳಿಗೆ, ಈ ಜಗತ್ತ ಸರ್ವ ದೇಹಿಗಳಿಗೆ ಅಂದ್ರ ಈ ಶರೀರವನ್ನು ಪಡ್ಕೊಂಡು ಬಂದಂತ ಹಿಂದ ಕರ್ಮ ಮಾಡಿ ಅವನು ಸಂಚಿತವನ್ನ ಸಂಗ್ರಹ ಮಾಡಿಟ್ಟುಕೊಂಡು ಪ್ರಾರಬ್ಧದ ಬಲದಿಂದ ಈ ಶರೀರ ಪಡ್ಕೊಂಡು ಬಂದಂತ ಈ ಜೀವರಾಶಿಗಳಿಗೆ, ಬರೀ ಮನುಷ್ಯರಷ್ಟ ಅಲ್ಲ, ಎಲ್ಲಾ ಜೀವರಾಶಿಗಳದ, ಎಲ್ಲಾ ಜೀವರಾಶಿಗಳಿಗೂ ಕರ್ಮಾನುಸಾರವಾಗಿ ಈ ಶರೀರ ಜಗತ್ತಿನ ಭೋಗ ಸಿಗ್ತದೆ. ಒಂದು ಕ್ರಿಮಿ, ಒಂದು ಕೀಟ, ಒಂದು ಸೊಳ್ಳಿ, ಏನ್ರಿ ಎಲ್ಲಾ ಜೀವರಾಶಿಗಳಿಗೆ ಭೋಗದ ಇಲ್ಲ. ಎಷ್ಟು ಕರ್ಮಾನುಸಾರವಾಗಿ ಒಂದೊಂದು ಕರ್ಮಾನುಸಾರವಾಗಿ ನಾಯಿ ಜನ್ಮ ಬಂದ್ರು ಮತ್ತ ಅದಕ್ಕೆ ದುಃಖ ಇಟ್ಟಿರ್ತಾನ. ಮತ್ತ ಅವ್ ಯಾವನ ಹೊಡೆದ್ ಒಂದ್ ಚಪ್ಪಿ ಮುರಿದಿರ್ತಾನ. ನಾವೇನ್ ಮಾಡ್ದಪ್ಪ ಅದಕ್ಕ ಅಂದ್ರ ಅದ ಕರ್ಮ. ನಾಯಿ ಜನ ಭಟ್ರು ಬಂದ್ರು ಮತ್ತೂ ಪಾಪ ಐತಲ್ಲ, ಅದಕ್ಕ ನೋವು ಉಂಟು ಮಾಡ್ತಾನ. ಈಗ ಮನುಷ್ಯ ಜನ ಬಂದಿರ್ತದ, ಅವನು ಮತ್ತ ಅವನಿಗೆ ಕರ್ಮಾನುಸಾರವಾಗಿ ಸುಖಾನೋ ದುಃಖಾನೋ ಏನೇನೋ ಇಟ್ಟಿರ್ತಾನ. ಅಂದ್ರ ಮನುಷ್ಯರಷ್ಟ ಅಲ್ಲ, ಇಡೀ ಎಲ್ಲಾ ಜೀವರಾಶಿಗಳಿಗೆ ಅಂದ್ರ ಇದು ಜಗತ್ ಹೆಂಗ ಪರೋಕ್ಷ ಮತ್ತು ಅಪರೋಕ್ಷ ಬುದ್ಧಿಗೆ ವಿಷಯವಾಗಿ ತೋರ್ತದೆ. ಸರ್ವ ದೇಹಿಗಳಿಗೆ ಅದು ಇದು ಎಂಬ ಭಾವನೆಯಿಂದ ಅದು ಅಂದ್ರ ಪರೋಕ್ಷ, ಇದು ಅಂದ್ರ ಅಪರೋಕ್ಷವಾಗಿ. ಕೆಲವರಿಗೆ ಸುಖಕ್ಕ ಕಾರಣ ಆದ್ರೆ ಕೆಲವರಿಗೆ ದುಃಖಕ್ಕೆ ಕಾರಣ. ಇದು ಜಗತ್ತಿನ ವಿಷಯಗಳು. ಕೆಲವರಿಗೆ ರಾಗ ದ್ವೇಷ ಉದಾಸೀನ ಅನ್ನುವಂತ ಈ ವೃತ್ತಿಗಳಿಗೇನು ಕಾರಣ. ರಾಗ ದ್ವೇಷ ಉದಾಸೀನ ಒಂದೇ ಜಗತ್ತು ಕೂಡ, ಜಗತ್ತಿನಲ್ಲಿರುವಂತ ವಿಷಯಗಳು. ಯಾರಿಗೆ ಪುಣ್ಯ ಅಧಿಕ ಅದ ಅವನಿಗೆಲ್ಲ ದೊರಕ್ತವ, ಯಾವನಿಗೆ ಪಾಪ ಅಧಿಕ ಅದ ಅಲ್ಲೇ ಇದ್ರೂ ಪ್ರಾಪ್ತಿ ಆಗುದ.
ಸಕಲ ಪದಾರ್ಥ ಹೈ ಜಗಮಾಹಿ ಭಾಗ್ಯಹೀನ ನರ ಪಾವತನಾಗಿ. ಎಲ್ಲಾ ಪದಾರ್ಥಗಳು ಇಲ್ಲೇ ಇದ್ರು ಕೂಡ ಭಾಗ್ಯಹೀನ ನರ ಇದ್ದ ಅಂದ್ರ ಅವನಿಗೆ ಏನು ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ಹಿಂಗ ಈ ಬೇರೆ 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 ವೃತ್ತಿಗೆ ಇದು ಜಗತ್ತು ವಿಷಯ ಆಗಿರುತ್ತೆ. ಒಬ್ಬರಿಗೆ ಸುಖಕ್ಕ, ಒಬ್ಬರಿಗೆ ದುಃಖಕ್ಕ. ದೃಷ್ಟಾಂತ ಹೇಳ್ತಾರ. ಒಂದು ರತ್ನ ಅದ, ಒಂದು ರತ್ನ ಅಪೇಕ್ಷೆ ಮಾಡ್ಯಾನ. ರತ್ನ ಯಾವನು ರತ್ನವನ್ನ ಅಪೇಕ್ಷೆ ಮಾಡ್ಯಾನ, ಆ ರತ್ನ ಅವನಿಗೆ ಸಿಕ್ತಂದ್ರ ಅದು ಸುಖಕ್ಕ ಅಥವಾ ಪ್ರೀತಿಗೆ ಕಾರಣ. ಯಾವನು ರತ್ನವನ್ನ ಅಪೇಕ್ಷೆ ಮಾಡ್ಯಾನ ಅದಕ್ಕ ದೊರಕಿಲ್ಲ ಅಂದ್ರ ಅದು ದ್ವೇಷಕ್ಕ ದುಃಖಕ್ಕ ಕಾರಣ. ಯಾವನು ಈ ಒಂದು ರತ್ನವನ್ನ ಬ್ಯಾಡ ಅಂತ ಹೇಳಿ ವೈರಾಗಿ ಪುರುಷ ಅದಾನ, ಅವನಿಗೆ ಆ ರತ್ನ ಉದಾಸೀನಕ್ಕೆ ಕಾರಣ, ಉಪೇಕ್ಷಾ ಬುದ್ಧಿಗೆ ವಿಷಯ ಆಗ್ತದೆ. ಹಂಗ ಈ ವೃತ್ತಿಗೆ, ಹಲವು ವೃತ್ತಿಗಳಿಗೆ ಏನಾಗ್ತತಿ ಅಂತಂದ್ರ ಈ ಪಂಚ ವಿಷಯಗಳಿಂದ ಕೂಡಿದಂತ ಜಗತ್ತು ಸುಖಕ್ಕೋ ದುಃಖಕ್ಕೋ ರಾಗಕ್ಕೋ ದ್ವೇಷಕ್ಕೋ ಉಪೇಕ್ಷೆ ಭಾವನೆಗಳು ಏನಾಗ್ತತಿ ಅದು ಕೂಡಿ ಜಗತ್ತ ಈ ವಿಷಯಗಳು ಹಿಂಗ್ ತೋರ್ತಾವ. ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿಬಿಟ್ಟಾನ, ಅದರೊಳಗ ಇಂದ್ರಿಯಗಳನ್ನು ಬಹಿರ್ಮುಖ ಮಾಡಿ, ಇಂದ್ರಿಯಗಳನ್ನು ಬಹಿರ್ಮುಖ ಮಾಡಿರುವುದರಿಂದ ಅದೇನಾಗ್ಬಿಡ್ತದ, ವಿಷಯಗಳ ಕಡೆನ ಇಂದ್ರಿಯಗಳು ಪ್ರವೃತ್ತಿ ಆಗ್ತಾವ. ಅದ್ರಾಗ ಏನಾಗ್ತದ ಅಂದ್ರ ವಿಷಯ ವಾಸನೆಯಿಂದ ಕೂಡಿದ ಮನಸ್ಸು ಹೊಂದಿರ್ತದೆ. ವಿಷಯ ವಾಸನೆಯಿಂದ ಕೂಡಿದ ಮನಸ್ಸ ಸಹಜವಾಗಿ ಇಂದ್ರಿಯ ದ್ವಾರ ಹೊರಗೆ ಹೋಗ್ತದ. ಇಂದ್ರಿಯಗಳನ್ನು ಹೊರಗೆ ಭಗವಂತ ಸೃಷ್ಟಿ ಮಾಡ್ಯಾನ. ಅವಾಗ ಇಂದ್ರಿಯಗಳ ಮೂಲಕವಾಗಿ ವಿಷಯಗಳನ್ನು ಪಡ್ಕೊಳ್ಳೋ ಪ್ರವೃತ್ತಿ ಆಗ್ತಾನ. ಅವನಿಗೆ ಸಿಕ್ತು ಅಂದ್ರೆ ಸುಖಕ್ಕೆ ಕಾರಣ ಆಗ್ತದ, ಸಿಗಲಿಲ್ಲ ಅಂದ್ರೆ ದುಃಖಕ್ಕೆ ಕಾರಣ ಆಗ್ತದ, ಇನ್ನು ಬಯಸುವವನಿಗೆ ರಾಗಕ್ಕೆ ಕಾರಣ ಆಗ್ತದ, ಅದ್ ಸಿಗಲಿಲ್ಲ ಅಂದ್ರೆ ದ್ವೇಷಕ್ಕೆ ಕಾರಣ ಆಗ್ತದ, ವೈರಾಗಿ ಪುರುಷನಿಗೆ ಉಪೇಕ್ಷಾ ಬುದ್ಧಿಗೆ ಕಾರಣ. ಹಲವು ವೃತ್ತಿಗಳಿಗೆ ಆಸ್ಪದವಾಗಿ ಅಂದ ನೋಡ್ರಿ, ಜಗತ್ತ ಹಲವು ವೃತ್ತಿಗಳಿಗೆ ಆಸ್ಪದವಾಗಿ ಅಂದ್ರ ಈ ಒಂದು ಜೀವಿಗಳು ವಿಷಯಗಳನ್ನ ತ್ಯಜಿಸದೆ ಏನ್ ಮಾಡ್ತಾರ ಅಂತಂದ್ರ ಪುನಃ ಪುನಃ ಅದನ್ನ ಸಂಪಾದನೆ ಮಾಡೋದ್ರಲ್ಲೇ ಪ್ರವೃತ್ತಿ ಆಗ್ತಾ. ವಿಷಯಗಳಲ್ಲಿ ಸುಖಬುದ್ಧಿ ಮಾಡಿ ಪ್ರವೃತ್ತಿ ಆಗ್ತಾರ. ಆದ್ರ ವಿಷಯಗಳು ಪ್ರಾರಂಭದಲ್ಲಿ ದುಃಖವನ್ನೇ ಕೊಟ್ಟು ವಿಷಯಗಳು ಪ್ರಾಪ್ತಿ ಆಗ್ತಾವ. ಯಾವ ವಿಷಯಗಳು ಬಾಯಾಗ ಬಂದ್ ಬೀಳುದಿಲ್ಲ. ಅದನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ಪಡೆವೆಡಿಯೋಳ ಮೊದಲ ಅತ್ಯಾಯಾಸ, ನಡುವೆ ನಿಂತಿರುವುದು ಸುಖದ ಆವಾಸ. ಅದಕ್ಕ ಯಾವ ವಿಷಯಗಳನ್ನ ಪಡ್ಕೊಳ್ಳೋದ್ರಲ್ಲಿನೂ ದುಃಖ ಪ್ರಾರಂಭದ ಪಡಿತಾನ. ಇಂದ್ರಿಯಗಳಿಂದ ವಿಷಯಗಳನ್ನ ಸ್ವಲ್ಪ ಏನೋ ಅನುಭವಿಸ್ತಾನ, ಅನುಭವಿಸಿ ಕೊನೆಗೆ ಅವನು ಬಿಟ್ಟು ಹೋಗ್ತಾವ, ಮತ್ತೆ ದುಃಖನ ಇರ್ತಾವ. ಹಂಗಿದ್ರು ಇಂದ್ರಿಯಗಳ ದಾಸನಾದಂತ, ಯಾಕಂದ್ರ ವಾಸನಾತ್ಮಕವಾದ ಮನಸ್ಸು ಇರುವುದರಿಂದ ಇಂದ್ರಿಯಗಳ ದಾಸನಾಗಿ ಮತ್ತು ವಿಷಯದ ಕಡೆ ಹೋಗ್ತಾನ. ಏನ್ರಿ, ಒಂದು ಹೂ ಬಿಟ್ಟು ಮತ್ತೊಂದು ಹೂವಿಗೆ ಹೋಗಿ ಹಾರುವಂತ ಭ್ರಮರದಂತೆ. ಭ್ರಮರ ಒಂದ್ ಹೂವಿನಿಂದ ಮತ್ತೊಂದು ಹೂವಿಗೆ, ಒಂದ್ ಹೂವಿನಿಂದ ಮತ್ತೊಂದು ಹೂವಿಗೆ ಹಂಗ ಹಾಕೊಂತ ಕೊನೆಗೆ ಏನ್ ಮಾಡ್ತದ ಅಂತಂದ್ರೆ, ಅಷ್ಟು ಆ ಬಿದರನ್ನೇ ಕೊರೆದು ರಂಧ್ರವನ್ನ ಮಾಡುವಂತ ಶಕ್ತಿ ಇದ್ರು ಕೂಡ ಕಮಲದ ಹೂವಿನಲ್ಲಿ ಮುಚ್ಚಿ ಹಾಕೊಂಡು ಉಸಿರುಗಟ್ಟಿ ಸಾಯ್ತ. ಅಥವಾ ಈ ಸಂಪಿಗೆ ಹೂವಿನ ಕೆಳಗಡೆ ಹೂವಿನ ಕೆಳಗ ಹೋದ್ರೆ ಮುಂಜಾನೆ ಕೂಡ ಭ್ರಮರಗಳು ಸತ್ತು ಬಿದ್ದಿರ್ತಾವ ನೋಡ್ರಿ. ಯಾವಾಗ ನೋಡ್ರಿ ನೀವು ಎಲ್ಲಾರು ಹೋದಾಗ ಒಂದೊಂದು ಅವು ಭ್ರಮರಗಳು ಸತ್ತು ಬಿದ್ದಿರ್ತಾವ. ಯಾಕ ವಾಸನೆ ಬಾಳ ಇರ್ತೈತೆ. ಅದೇನ್ ಮಾಡ್ತದ, ಅದನ್ನ ಪರಾಗವನ್ನ ತಿನ್ಬೇಕಂತ ಅಲ್ಲೇ ಕುಂತು ಅದು ರಾತ್ರಿ ಮುಚ್ಚಿ ಬಿಡುತ್ತಂದ್ರ ಉಸಿರುಗಟ್ಟಿ ಸಾಯ್ತು. ಹಂಗ ಮನುಷ್ಯ ತನ್ನ ಮುಂದಿಂದ ತಿಳಿಯಲಾರದೆ ವಿಷಯಗಳನ್ನ ಸ್ವೀಕಾರ ಮಾಡಿದ್ರ ದುಃಖ ಆಗ್ತತಿ ಅಂತ ವಿಚಾರ ಮಾಡ್ಲಾರದೆ ಈ ವಿಷಯಗಳನ್ನ ತ್ಯಜಿಸದೆ ನಷ್ಟವಾಗಿ ಹೋಗುವಂತ ವಿಷಯಗಳನ್ನೇ ಮತ್ತು ಪ್ರಾಪ್ತಿ ಮಾಡ್ಕೊಂತಾನ ಅಂತ. ಈ ರೀತಿಯಾಗಿ ಒಂದು ವಿಷಯಗಳು ಅನೇಕ ವೃತ್ತಿಗಳಿಗೆ ಕಾರಣವಾದ ವಿಷಯಗಳಿಂದ ಕೂಡಿದ ಜಗತ್ತು ಜೀವರ ಭಿನ್ನವಾದಂತ ವೃತ್ತಿಯನ್ನು ಉತ್ಪತ್ತಿ ಮಾಡ್ತದೆ. ಜೀವರುಗಳಲ್ಲಿ ಆ ವೃತ್ತಿಗೆ ಆಸ್ಪದವಾಗಿ ಜಗತ್ತು ಇರುತ್ತದೆ. ಪರೋಕ್ಷ ಅಪರೋಕ್ಷ ಅಂದ್ರಲ್ಲ,
ಇದೇ ಜಗತ್ತಿನೊಳಗ ದೂರ ಇತ್ತಂದ್ರ ಪರೋಕ್ಷ, ಸಮೀಪ ಇದ್ರ ಅಪರೋಕ್ಷ. ಅಥವಾ ಈ ಲೋಕ ಪರೋಕ್ಷ, ಸ್ವರ್ಗಲೋಕ ಅಪರೋಕ್ಷ. ಈ ಲೋಕ ಅಪರೋಕ್ಷ, ಸ್ವರ್ಗಲೋಕ ಪರೋಕ್ಷ. ಅಥವಾ ಪಂಚಮಹಾಭೂತಗಳಲ್ಲಿ ಜಲ, ಪೃಥ್ವಿ ಮತ್ತು ಅಗ್ನಿ ಅಪರೋಕ್ಷ, ಗಾಳಿ ಮತ್ತು ಆಕಾಶ ಪರೋಕ್ಷ. ಅದು ಇದು ಅಂತ ಹಾಕ್ಯಾರ ನೋಡ್ರಲ್ಲಿ ಪದ ಹಾಕ್ಯಾರ. ಅದು ಅಂದ್ರ ಪರೋಕ್ಷ, ಇದು ಅಂದ್ರ ಅಪರೋಕ್ಷ. ಹಿಂಗ ಈ ಒಂದು ಪರೋಕ್ಷವಾಗಿಯೂ ಅಪರೋಕ್ಷವಾಗಿಯೂ ಇರುವಂತ ಈ ಜಗತ್ತ, ಪ್ರತೀತಿ ಆಗುವಂತ ಜಗತ್ತ, ರಾಗ, ದ್ವೇಷ, ಉದಾಸೀನ, ಆಮೇಲೆ ಸುಖ, ದುಃಖ ಎಲ್ಲ ವಿಷಯ ಏನಪ್ಪಾ ಅಂತಂದ್ರ ಈ ವೃತ್ತಿಗಳಿಗೆ ಆಸ್ಪದವಾಗಿ ಆಸ್ಪದವಾಗಿ ಜಗತ್ತು ತೋರ್ತದ. ಒಂದೇ ರೀತಿಯಾಗಿ ಈಶ್ವರ ಸೃಷ್ಟಿ ಅದ. ಈಶ್ವರ ಸೃಷ್ಟಿ ಒಂದೇ ರೀತಿ ಅದ. ಆದರೆ ಜೀವನ ಸೃಷ್ಟಿಯೊಳಗ ಭಿನ್ನ ಭಿನ್ನತೆ ಅದ. ಒಂದೇ ಒಬ್ಬ ಹೆಣ್ಮಗಳು ಯಾವ ಬಗೆಯಿಂದ ಕರೆಸಿಕೊಳ್ತಾಳ ನೋಡ್ರಿ. ಒಬ್ಬ ಹೆಣ್ಮಗಳ ಶರೀರ ಸ್ಥೂಲ ಶರೀರ ತಂದೆಗೆ ಮಗಳಾಗಿ ಪ್ರತೀತಿ ಆಗ್ತಾಳ, ಅಜ್ಜನಿಗೆ ಮೊಮ್ಮಗಳಾಗಿ ಪ್ರತೀತಿ ಆಗ್ತಾಳ, ಪತಿಗೆ ಪತ್ನಿಯಾಗಿ ಪ್ರತೀತಿ ಆಗ್ತಾಳ, ತಂಗಿಗೆ ಅಕ್ಕಾಗಿ ಪ್ರತೀತಿ ಆಗ್ತಾಳ, ಅಕ್ಕನಿಗೆ ತಂಗಿಯಾಗಿ ಪ್ರತೀತಿ ಆಗ್ತಾಳ. ಹೌದಲ್ಲ? ಈಶ್ವರ ಸೃಷ್ಟಿ ಒಂದ ಅದ, ಒಂದ ಬಗೆಯ. ಆದ್ರೆ ಜೀವ ಸೃಷ್ಟಿ ಭಿನ್ನ 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 ಭಿನ್ನ. ಅದು ನಮ್ಮ ಭಾವನೆಯಿಂದ ತೋರ್ತಾನೆ. ಅದಕ್ಕ ಈ ಜೀವ ತನ್ನ ಭಾವನೆಯಿಂದ ಕೂಡ್ಕೊಂಡು ಜಗತ್ತಿನ ವಿಷಯಗಳಲ್ಲಿ ಪ್ರವೃತ್ತಿ ಆಗ್ತಾನೆ. ಭಿನ್ನ 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 ಯಾವ ವೃತ್ತಿಗಳು ಉತ್ಪತ್ತಿ ಆಗ್ತಾವ ಅಂತ ಈ ಒಂದು ಈಶ್ವರ ಸೃಷ್ಟಿ, ಈಶ್ವರ ರಚಿತವಾದಂತ ಸೃಷ್ಟಿ ಒಂದ ಬಗೆಯಾಗಿದ್ದರೂ ಕೂಡ ಜೀವನ ಬುದ್ಧಿ ಭೇದದ ಮೂಲಕವಾಗಿ ಅನೇಕ ವಿಧವಾಗಿ ಈ ಜಗತ್ತು ತೋರ್ತದ ಅಂತ ಇದನ್ನು ಕೂಡ ವಿವೇಕ ಚಿಂತಾಮಣಿಯಾಗ ನೋಡಬಹುದು ನೀವು ಅಂತ ಹೇಳ್ಯಾರ. ವಿವೇಕ ಚಿಂತಾಮಣಿಯೊಳಗೆ ಬಂದದ ಅಂತ ಈ ರೀತಿ ಹೇಳಿ. ಇನ್ನು ಮುಂದ ಶಿವ ಜೀವ ಜಗತ್ತುಗಳನ್ನ ನಿರೂಪಣೆ ಮಾಡಿದ್ರಿ. ಜಗತ್ತಿನ ವಿಚಾರ 1ನೇ ಸಂಧಿ ಒಳಗ ಹೇಳಿದ್ರು. 2ನೇ ಸಂಧಿಯೊಳಗ ಮೊದಲು ಈಶ್ವರನ ಸ್ವರೂಪವನ್ನ ಹೇಳಿದ್ರು. ಸರ್ವಜ್ಞ, ಸರ್ವಶಕ್ತಿತ್ವ, ಸರ್ವ ಪ್ರೇರಕತ್ವ ಈಶ್ವರನಿಗೆ ಇರ್ತಾವ ಅಂತ ಹೇಳಿದ್ರು. ಜೀವನ ಸ್ವರೂಪವನ್ನ ಹೇಳಿದರು. ಅಂದ್ರೆ ಅಹಂಕಾರದ ಉಪಾಧಿಯಿಂದ ಜೀವನಿಗೆ ಒಂದೇ ಶುದ್ಧ ಬ್ರಹ್ಮವೇ ಜೀವಾಗಿ ತೋರ್ತದೆ. ಆ ಅಹಂಕಾರದಲ್ಲಿರುವಂತ ಅದು ಕರ್ತೃ ಭೋಕ್ತೃತ್ವ ಮೊದಲಾದ ಗುಣ ವಿಶೇಷದ ಹಮ್ಮಿನಲ್ಲಿ ಬೆರೆಸಿ ತದ್ಧರ್ಮವು ಆಂತುದರಿಂದ ಜೀವವೆನಿಸುವುದು ಅಂತ ಅಲ್ಲಿ ಕರ್ತ ಭೋಕ್ತ ಈ 9 ಗುಣಗಳಿಂದ ಕೂಡ್ಕೊಂಡು ಜೀವ ಅಂತ ಹೇಳಿಸ್ಕೊಳ್ತಾನ ಅಂತ ಹೇಳಿದ್ರು. ಈಗ ಶಿವ ಜೀವ ಜಗತ್ತಿನ ವಿಚಾರ ಹೇಳಿದ್ರು. ಆ ಶಿವಜೀವರು ಯಾವ ಸ್ಥಳದಲ್ಲಿ ಹೆಂಗಿರುವರು ಎಂಬುದನ್ನು ನಿರೂಪಣೆ ಮಾಡಿ ಅವ ಪ್ರಶ್ನೆ ಮಾಡಿದ್ದ ಶಿಷ್ಯ. ಅಲ್ಲ, ಒಂದೇ ಒಂದು ಬ್ರಹ್ಮ ಜಗತ್ತಾಗಿ ತೋರ್ತದಂತೀರಿ, ಜೀವಾಗಿ ತೋರ್ತದಂತೀರಿ, ಈಶ್ವರನಾಗಿ ತೋರ್ತದಂತೀರಿ, ಹಿಂಗ್ಯಾಕ್ ಭಿನ್ನ ಭಿನ್ನತೆ ಬಂತು? ಜಗತ್ತು ನೋಡಿದ್ರೆ ಜಡ ಅದ, ಜೀವ ನೋಡಿದ್ರ ದುಃಖಿ ಅದ, ಚೇತನ ಇದ್ರು ದುಃಖಿ ಅದ. ಆದ್ರ ಈಶ್ವರನ ಚೇತನ, ಅವನು ಚೇತನ ಅದಾನ, ಅವನು ಸುಖಿ ಅದಾನ, ಸರ್ವಜ್ಞನ ಆಗ, ಜೀವ ಅಲ್ಪಜ್ಞನ ಆಗ. ಹಿಂಗ್ಯಾಕ್ ಭಿನ್ನವಾಯ್ತು? ಹಂಗಾರೆ ಶಿವಜೀವರು ಸ್ವರೂಪ ಒಂದೇ ಇದ್ರು ಉಪಾಧಿ ಮೂಲಕವಾಗಿ ಶಿವಜೀವ ಅಂತ ಅಂತ ಒಂದು ಶಿವಜೀವರ ಸ್ವರೂಪ ಹೇಳಿದ್ರಿ, ಔಪಾಧಿಕ ಭೇದ ಅಂತ ಹೇಳಿದ್ರಿ. ಆ ಶಿವಜೀವರು ಯಾವಾಗಲೂ ಕೂಡಿ ಇರ್ತಾರೋ ಬ್ಯಾರೆ ಬ್ಯಾರೆ ಇರ್ತಾರೋ? ಕೂಡಿ ಇರ್ತಾರೋ ಬೇರೆ ಬೇರೆ ಆಗಿರ್ತಾರ? ಇಲ್ಲ ಕೂಡಿ ಇರ್ತಾರಂದ್ರ ಯಾವ ಸ್ಥಾನದಾಗ ಇರ್ತಾರ? ಎಲ್ಲಿರ್ತಾರ? ಅವ್ರು ಇರೋ ಸ್ಥಾನ. ಒಂದ್ ವೇಳೆ ಕೂಡಿ ಇದ್ರ ಸಂಘ ದೋಷದಿಂದ ಶಿವ ಜೀವ ಆಗಬಹುದು, ಜೀವ ಶಿವ ಆಗಬಹುದು. ಸಂಘ ದೋಷ. ಒಬ್ಬ ಚಲೋ ಮನುಷ್ಯ ಕುಡ್ಕೊಂಡ್ ಸಂಘ ಮಾಡಿದ ಅಂದ್ರ 4 ದಿನದಾಗ ಅವ್ನ್ ಕುಡ್ಕಾಗ್ಬಿಡ್ತಾನ. ಹೌದಿಲ್ಲ? ಕುಡ್ಕ ಆಗ್ತಾನ. ಅವ್ನ್ ಕರ್ಕೊಂಡ್ ಹೋದವ್ರ ಕಿಶದ ಅಂತ ರೊಕ್ಕ ಖರ್ಚು ಮಾಡಿ ಕುಡಿಸ್ತಾರ. ಅವ ಕುಡಿದ್ರ ಚಲೋ ಮಾಡಿದ ಅಂತಂದ್ರ ಇವನ್ ಕಿಶೆಕ್ ಅವ್ನ ಕೈ ಹಾಕಕ್ ಚಲೋ ಮಾಡ, ಅದ ಇವನ್ ರೊಕ್ಕ ಖರ್ಚು ಮಾಡ್ತಾರ. ಸಂಘ ದೋಷದ ಹಿಂಗ ಆಗ್ತದ. ಒಂದ್ ವೇಳೆ ಜೀವ ಶಿವನಾದರೆ ಸಂಸಾರ ಯಾಕೆ ಹೇಳ್ತೀರಿ? ಇನ್ ಈಶ್ವರಿಗೆ ಸಂಸಾರ ಹೇಳ್ತೀರಿ.
ಜೀವ ಸಂಸಾರ, ಜೀವ ಶಿವನಾದರೆ ಸಂಸಾರ ಯಾರಿಗೆ? ಮತ್ತು ಒಂದ್ ವೇಳೆ ಶಿವ ಜೀವನಾದರೆ, ಶಿವ ಜೀವನಾದರೆ ಅವನು ಅಲ್ಪಜ್ಞಾನದ, ಅಲ್ಪ ಶಕ್ತಿ ಉಳ್ಳವನಾದ. ಮತ್ತೆ ಈ ಜಗತ್ತಿನ ಸೃಷ್ಟಿ ನೇಮನ ಮಾಡವ್ರ ಯಾರು? ಅವ ಸರ್ವಜ್ಞ ಇದ್ರ ನೇಮನ ಮಾಡಕ್ ಬರ್ತಾರ. ಹಿಂಗೆಲ್ಲಾ ಪ್ರಶ್ನೆ ಮಾಡಿದ್ದ, ಯಾವ ಸ್ಥಳದಾಗ ಇರ್ತಾರ ಅವ್ರು ಅಂತ ಪ್ರಶ್ನೆ ಮಾಡಿದ್ನಲ್ಲ, ಅದಕ್ಕ ಉತ್ತರ ಹೇಳ್ತಾರ. ಆ ವಿಷಯ ವಿಷಯ ಗುರುಪಾದ पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः।